ಸಹೋದರರೇ ಮತ್ತು ಸಹೋದರಿಯರೇ, ಯಾರು ಬಡವರ ಮನೆ ಹೆಣ್ಣು ಮಕ್ಕಳನ್ನ ಮದುವೆ ಆಗಬೇಕು, ವರದಕ್ಷಿಣೆ ತಗೋಬಾರ್ದು ಅಂತ ದೊಡ್ಡದಾಗಿ ಹೇಳ್ತಾರೋ, ಮುಂದೆ ಅವರೇ ಶ್ರೀಮಂತರ ಮನೆ ಹೆಣ್ಣು ಮಕ್ಕಳನ್ನ ಮದುವೆ ಆಗಿ ಕೋಟ್ಯಾಂತರ ರೂಪಾಯಿ ವರದಕ್ಷಿಣೆ ತೆಗೆದುಕೊಂಡು ಲೈಫ್ ಅಲ್ಲಿ ಸೆಟಲ್ ಆಗ್ತಾರಂತೆ. ಇನ್ನು ಈಗ ಸದ್ಯಕ್ಕೆ ನಾ ಈ ಮಾತನ್ನು ಹೇಳೋದ ಕಾರಣ ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡನೇ. ರಶ್ಮಿಕಾ ಮಂದಣ್ಣ ವಿಜಯ್ ದೇವರಕೊಂಡನ್ನ ಮದುವೆ ಆಗಲು 150 ಕೋಟಿ ವರದಕ್ಷಿಣೆಯಾಗಿ ಕೊಡ್ತಿದ್ದಾಳೆ ಅಂತ ನ್ಯೂಸ್ ಎಲ್ಲಾ ಕಡೆ ಗಟ್ಟಿಯಾಗಿ ಕೇಳಿ ಬರ್ತಾ ಇದೆ. ದಕ್ಷಿಣ ಭಾರತದ ಅತ್ಯಂತ ಫೇಮಸ್ ಆದ ಜೋಡಿಗಳಲ್ಲಿ ಒಂದಾದ ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಜೋಡಿ ಫೆಬ್ರವರಿ 26ರಂದು ಒಬ್ಬರನ್ನೊಬ್ಬರು ಮದುವೆ ಆಗ್ತಿದ್ದಾರೆ ಎನ್ನುವ ವಾರ್ತೆ ಈಗಾಗಲೇ ಎಲ್ಲಾ ಕಡೆ ವೈರಲ್ ಆಗಿ ಇವರಿಬ್ಬರ ಇನ್ವಿಟೇಷನ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾ ಕಡೆ ಸಿಗ್ತಾ ಇದೆ. ಅದರಲ್ಲಿ ರಾಜಸ್ಥಾನದ ಉದಯಪುರದಲ್ಲಿ ಇವರಿಬ್ಬರ ಮದುವೆ ನಡೆಯುತ್ತಿದ್ದು, ಆ ಸಮಾರಂಭಕ್ಕೆ ಬರುವ ಅತಿಥಿಗಳಿಗೆ ಕೆಲವು ಕಠಿಣವಾದ ರೂಲ್ಸ್ ಗಳನ್ನು ಹಾಕಲಾಗಿದ್ದು, ಇನ್ನು ಕೆಲವು ದಿನಗಳಿಂದ ಈ ಜೋಡಿ ಎಲ್ಲೇ ಕಾಣಿಸಿಕೊಂಡ್ರು ಮೀಡಿಯಾದವರೆಲ್ಲ ಇವರ ಮದುವೆ ಬಗ್ಗೆ ಕೇಳ್ತಾನೆ ಇದ್ರು. ಅವರಿಬ್ರು ಮಾತ್ರ ಮೀಡಿಯಾದವರು ಕೇಳುವ ಪ್ರಶ್ನೆಗಳಿಗೆ ಕ್ಲಾರಿಟಿನೇ ಕೊಡದೆ ತಪ್ಪಿಸ್ಕೊಳ್ತಾ ಇದ್ರು. ಆದ್ರೆ ಈಗ ಮದುವೆನ ಸೀಕ್ರೆಟ್ ಆಗಿ ಆಗ್ಬೇಕು ಅಂತ ಇವರಿಬ್ಬರು ಪ್ಲಾನ್ ಮಾಡಿ ಅವರ ಕುಟುಂಬದ ಸದಸ್ಯರು ಮತ್ತು ಕೆಲವು ಜನ ಸ್ನೇಹಿತರಷ್ಟೇ ಈ ಮದುವೆಗೆ ಆಹ್ವಾನಿಸಿದ್ರು. ಇದಿಷ್ಟೇ ಅಲ್ಲದೆ ವಿಜಯ್ ಮತ್ತು ರಶ್ಮಿಕಾ ಸೇರಿ ತಮ್ಮ ಮದುವೆಗೆ ಬರುವ ಗೆಸ್ಟ್ ಗಳಿಗೆ ಕೆಲವು ಷರತ್ತುಗಳನ್ನು ಹಾಕುತ್ತಾ ತಮ್ಮ ಮದುವೆ ಮಂಟಪದಲ್ಲಿ ಫೋನ್ಗಳನ್ನ ತೆಗೆದುಕೊಂಡು ಬರಬಾರದು, ಮದುವೆ ಫೋಟೋಗಳು ವಿಡಿಯೋಗಳು ಆಚೆ ಬರಬಾರದು ಅಂತ ಈ ನೋ ಫೋನ್ ಪಾಲಿಸಿನ ಇಟ್ಟಿದ್ದಾರೆ. ಅಷ್ಟೇ ಅಲ್ಲ, ಮದುವೆ ರಿಸೆಪ್ಷನ್ಗೆ ಬರುವ ಅತಿಥಿಗಳು ಯಾವುದೇ ಉಡುಗೊರೆ ಅಂದ್ರೆ ಗಿಫ್ಟ್ ತೆಗೆದುಕೊಂಡು ಬರಬಾರದು. ಯಾಕೆ ಅಂದ್ರೆ ನೀವು ಬಂದಿರೋದೇ ನಮ್ಗೆ ಗಿಫ್ಟ್ ಅಂತ ತಮ್ಮ ಕೈಯಿಂದಲೇ ಬರೆದು ಒಂದು ಲೆಟರ್ನ ಕೂಡ ತಮ್ಮ ಬಂಧುಗಳಿಗೆ ನೆಂಟರಿಗೆ ಕೊಟ್ಟಿದ್ದಾರೆ. ಇನ್ನು ಮದುವೆ ನಂತರ ವಿಜಯ್ ಮತ್ತು ರಶ್ಮಿಕಾ ತಮ್ಮ ಸಿನಿಮಾ ಶೂಟಿಂಗ್ ಗಳನ್ನೆಲ್ಲ ನಿಲ್ಲಿಸಿ 2 ತಿಂಗಳು ಹನಿಮೂನ್ ಟ್ರಿಪ್ಗೆ ಕೂಡ ಹೋಗುತ್ತಾ ಇದ್ದು, ಮಾಲ್ಡೀವ್ಸ್, ಯುರೋಪ್ ಅಂತ ಸುತ್ತಾಡಿ ಖುಷಿಪಟ್ಟು ನಂತರ ತಮ್ಮ ಶೂಟಿಂಗ್ಗೆ ಹಾಜರಾಗ್ತಾರಂತೆ. ಇವತ್ತಿನ ವಿಡಿಯೋದಲ್ಲಿ ರಶ್ಮಿಕಾ ಮತ್ತು ವಿಜಯ್ ದೇವರಕೊಂಡಗೆ ನೀವು ಮದುವೆ ಆದ್ರೆ 4 ದಿನಾನು ನೆಟ್ಟಗೆ ಸಂಸಾರ ಮಾಡಲು ಹಾಳಾಗಿ ಹೋಗ್ತೀರಾ ಅಂತ ಹೇಳಿದ್ದಾದ್ರು ಯಾರು? ವಿಜಯ್ ದೇವರಕೊಂಡ ತನ್ನ ಗರ್ಲ್ ಫ್ರೆಂಡ್ ವರ್ಜಿನಿಯಾಗೆ ಮೋಸ ಮಾಡಲು ರಶ್ಮಿಕಾನೇ ಕಾರಣನ? ಕನ್ನಡ ಚಿತ್ರರಂಗದವ್ರನ್ನೆಲ್ಲ ರಶ್ಮಿಕಾ ತನ್ನ ಮದುವೆಗೆ ಬರಬೇಡಿ ಅಂದಿದ್ದಾದ್ರು ಯಾಕೆ? ರಶ್ಮಿಕಾ ಹತ್ರ ಇರುವ ದುಡ್ಡಿಗೆ ಆಸೆ ಪಟ್ಟು ವಿಜಯ್ ದೇವರಕೊಂಡ ರಶ್ಮಿಕಾನ ಮದುವೆ ಆಗ್ತಿದ್ದಾನ? ನನ್ನ ಮದುವೆಗೆ ಯಾರು ಫೋನ್ ತರಬೇಡಿ, ನನ್ನ ಮದುವೆ ಫೋಟೋಗಳನ್ನೇ ಆಗ್ಲಿ ವಿಡಿಯೋಗಳನ್ನೇ ಆಗ್ಲಿ ಯಾರು ಯಾವ ನ್ಯೂಸ್ ಚಾನಲ್ ಅಲ್ಲೂ ತೋರಿಸಬೇಡಿ ಅಂತ ರಶ್ಮಿಕಾ ಹೇಳಿದ್ದಾದ್ರು ಯಾಕೆ ಎಂಬ ಎಲ್ಲ ಕುತೂಹಲಕಾರಿ ಆಸಕ್ತಿ ಭರಿತ ರಹಸ್ಯದಾಯಕ ಮಾಹಿತಿಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇವತ್ತಿನ ವಿಡಿಯೋನ ಆರಂಭಿಸುವ ಮುಂಚೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಅಂದ್ರೆ ಗಂಟೆಯ ಚಿಹ್ನೆಯನ್ನ ಒತ್ತಿ, ಆಗ ನಿಮಗೆ ಎಲ್ಲಾ ವಿಡಿಯೋಗಳು ಸಿಗುತ್ತವೆ. ವಿಡಿಯೋನ ಲೈಕ್ ಮಾಡಿ. ಇನ್ನು ಇಡೀ ಭಾರತದ ತುಂಬಾ ಸದ್ಯಕ್ಕೆ ಚಿತ್ರರಂಗಕ್ಕೆ ಸಂಬಂಧಪಟ್ಟ ಅತಿ ದೊಡ್ಡ ನ್ಯೂಸ್ ಯಾವ್ದಾದ್ರು ಇದ್ರೆ ಅದು ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ ಮದುವೆ ವಿಷಯನೇ. ಇನ್ನು ಇವರಿಬ್ಬರು ತಮ್ಮ ಸಂಬಂಧನ ಇಷ್ಟು ದಿನ ಸೀಕ್ರೆಟ್ ಆಗಿ ಇಟ್ಟು ಟೈಮ್ ಸಿಕ್ಕಾಗೆಲ್ಲ ಫಾರಿನ್ ಲೊಕೇಶನ್ ಪಾರ್ಟಿ ಅಂತ ಹೋಗಿ ಅದಕ್ಕೆ ಸಂಬಂಧಪಟ್ಟಂತಹ ಫೋಟೋಗಳೆಲ್ಲ ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಹಾಕಿಕೊಂಡು ಮೀಡಿಯಾದವರು ಏನೇ ಪ್ರಶ್ನೆ ಕೇಳಿದ್ರು ಅದಕ್ಕೆ ಸರಿಯಾಗಿ ಸ್ಪಂದಿಸದೆ ಕಳೆದ ವರ್ಷ ಒಂದೇ ಸಾರಿ ಎಂಗೇಜ್ಮೆಂಟ್ ಮಾಡಿಕೊಂಡು ಎಲ್ಲರಿಗೂ ಶಾಕ್ ಕೊಟ್ಟಿದ್ರು. ಇನ್ನು ಇವರಿಬ್ರು ಫಾರಿನ್ ಲೊಕೇಶನ್ ಗಳಲ್ಲಿ ತೆಗೆಸಿದ ಫೋಟೋಗಳನ್ನಂತೂ ವಿಜಯ್ ಮತ್ತು ರಶ್ಮಿಕಾ ಸಿನಿಮಾಗಳಿಗಿಂತ ಜಾಸ್ತಿನೇ ಎಕ್ಸ್ಪೋಸ್ ಮಾಡಿ ತುಂಡು ತುಂಡು ಬಟ್ಟೆ ಹಾಕಿ ಅದರ ಜೊತೆಗೆ ಆಗಾಗ ಏರ್ಪೋರ್ಟ್ ನಲ್ಲೂ ಕೈ ಹಿಡಿದು ಒಂದೇ ಫ್ಲೈಟ್ ಹತ್ತುತ್ತಾ ಇದ್ದುದರಿಂದ ಅದು ಮೀಡಿಯಾದವರು ಗೊತ್ತಾಗಿ ಅದನ್ನ ಅವರು ದೊಡ್ಡ ನ್ಯೂಸ್ ಮಾಡಿದ್ರೆ ನಾವಿಬ್ರು ಜಸ್ಟ್ ಫ್ರೆಂಡ್ಸ್, ನಮ್ಮಿಬ್ಬರ ಮಧ್ಯ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳ್ತಾನೆ ಸೀಕ್ರೆಟ್ ಆಗಿ ನಿಶ್ಚಿತಾರ್ಥ ಮಾಡ್ಕೊಂಡ್ರು. ಇನ್ನು ಈ ವಿಷಯನ ಅವಳ ಗರ್ಲ್ ಫ್ರೆಂಡ್ ಸಿನಿಮಾ ಪ್ರೀ ರಿಲೀಸ್ ಫಂಕ್ಷನ್ ನಲ್ಲಿ ಅಲ್ಲು ಅರ್ಜುನ್ ಅವರ ಅಪ್ಪ ಅಲ್ಲು ಅರವಿಂದ್ ಎಲ್ಲರ ಮುಂದೆ ಸ್ಟೇಜ್ ಮೇಲೆ ಜೋರಾಗಿ ಹೇಳಿದ್ರಿಂದ ಈ ನ್ಯೂಸ್ ಅಫಿಷಿಯಲ್ ಆಗಿ ಇದರಿಂದೇ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಜೊತೆ ವಿಜಯ್ ದೇವರಕೊಂಡ ತೆಗೆಸಿದ ಕೆಲವು ಫೋಟೋಗಳು ಕೂಡ ಎಲ್ಲ ಪೇಪರ್ಗಳಲ್ಲಿ ಬಂದು ಅದರ ಬಗ್ಗೆ ಜನ ಮಾತನಾಡುತ್ತಾ ಇದ್ದಾಗಲೇ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣಗೆ ಸಂಬಂಧಿಸಿದ ವೆಡ್ಡಿಂಗ್ ಕಾರ್ಡ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ ಕೊಟ್ಟಿದ್ರಿಂದ ಆ ವೆಡ್ಡಿಂಗ್ ಕಾರ್ಡ್ ನ ವಿಜಯ್ ದೇವರಕೊಂಡ ಮೊಟ್ಟ ಮೊದಲ ಬಾರಿಗೆ ಕೊಟ್ಟಿದ್ದು ಕೂಡ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿಗೆ. ಇನ್ನು ಇದರ ಬಗ್ಗೆ ವಿಚಾರಿಸಿದಾಗ ಉದಯಪುರದಲ್ಲಿ ಮದುವೆ ನಡೆಯೋದು ಕಾಯಂ ಅಂತ, ಅದಕ್ಕೆ ಇಬ್ಬರ ಕುಟುಂಬದವರು ಫೆಬ್ರವರಿ 20ರಂದು ಉದಯಪುರಗೆ ಸೇರಿ ಫೆಬ್ರವರಿ 22ರಂದು ಅರಿಶಿಣ ಶಾಸ್ತ್ರ, ಫೆಬ್ರವರಿ 23ರಂದು ಮೆಹಂದಿ ಶಾಸ್ತ್ರ, ಫೆಬ್ರವರಿ 24ರಂದು ಸಂಗೀತ, ಫೆಬ್ರವರಿ 26ರಂದು ಮದುವೆ ಮಾಡಿಕೊಂಡು ಒಂದಾಗ್ತಿದ್ದಾರೆ ಅಂತ ತಿಳಿದು ಬರುತ್ತದೆ. ಇವರಿಬ್ಬರ ಮದುವೆಗೆ ಹೋಗುವ ಅತಿಥಿಗಳ ಲಿಸ್ಟ್ ಕೂಡ ಇಂಟರ್ನೆಟ್ ನಲ್ಲಿ ವೈರಲ್ ಆಗ್ತಾ ಇದ್ದು, ಇನ್ನು ಅದರಲ್ಲಿ ಒಬ್ಬನೇ ಒಬ್ಬ ಕನ್ನಡ ನಟನೆ ಆಗ್ಲಿ ನಟಿನೇ ಆಗ್ಲಿ ಇವರು ಆಹ್ವಾನ ಕೊಟ್ಟಿಲ್ಲ. ಇನ್ನು ಈ ಲಿಸ್ಟ್ ನಲ್ಲಿ ಸಲ್ಮಾನ್ ಖಾನ್, ರಣಬೀರ್ ಕಪೂರ್, ವಿಕ್ಕಿ ಕೌಶಲ್, ಕೃತಿ ಸನೂನ್ ಅಂತ ಪ್ರಮುಖರೆಲ್ಲ ಈ ಮದುವೆಗೆ ಹೋಗುತ್ತಿದ್ದಾರೆ. ಇನ್ನು ಇದಾದ ನಂತರ ಮಾರ್ಚ್ 4ರಂದು ಹೈದರಾಬಾದ್ ನಲ್ಲಿ ಗ್ರ್ಯಾಂಡ್ ಆಗಿ ರಿಸೆಪ್ಷನ್ ಅರೇಂಜ್ ಮಾಡಿದಾಗ ಈ ಸಮಯದಲ್ಲಿ ಚಿರಂಜೀವಿ, ವೆಂಕಟೇಶ್, ಧನುಷ್, ನಾಗಾರ್ಜುನ, ಸೂರ್ಯ ಅಂತ ದೊಡ್ಡ ದೊಡ್ಡ ಸ್ಟಾರ್ ಹೀರೋಗಳೆಲ್ಲ ಇವರ ರಿಸೆಪ್ಷನ್ಗೆ ಅಟೆಂಡ್ ಆಗುತ್ತಾ ಇರುವುದು ಗಮನಾರ್ಹ.
ಇನ್ನು ಇವರ ರಿಸೆಪ್ಷನ್ಗೆ ಮೊಬೈಲ್ ಫೋನ್ ನ ಯಾರು ತೆಗೆದುಕೊಂಡು ಹೋಗೋದೇ ಆಗಲಿ, ಸಮಾರಂಭದ ಫೋಟೋಗಳನ್ನ ತೆಗೆಯೋದೇ ಆಗಲಿ, ವಿಡಿಯೋ ರೆಕಾರ್ಡ್ ನ ಮಾಡೋದೇ ಆಗಲಿ ಮಾಡುವಾಗಿಲ್ಲ ಅನ್ನುವ ನ್ಯೂಸ್ ಆಚೆ ಬಂದಾಗ ಇಡೀ ಸೌತ್ ಇಂಡಿಯಾ ಆಶ್ಚರ್ಯಕ್ಕೆ ಗುರಿಯಾಯಿತು. ಅಸಲಿಗೆ ಎಂಗೇಜ್ಮೆಂಟ್, ಮದುವೆ, ರಿಸೆಪ್ಷನ್ ಎಲ್ಲವನ್ನು ರಹಸ್ಯವಾಗಿ ಮಾಡಲು ಕಾರಣ ಏನು ಅಂತ ನೋಡಿದ್ದೆ ಆದ್ರೆ ಈ ಹಿಂದೆ ರಶ್ಮಿಕಾಗಿ ಆಗಿರುವ ತೊಂದರೆಗಳು ಕಲಿತಿರುವ ಪಾಠ 9 ವರ್ಷದ ಮುಂಚೆನೆ ಅಂದ್ರೆ 2017ರಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ರಕ್ಷಿತ್ ಶೆಟ್ಟಿ ಜೊತೆ ಇವಳು ಎಂಗೇಜ್ಮೆಂಟ್ ಆಗಿ ತಮ್ಮ ಸಂಬಂಧನ ಎಲ್ಲರ ಮುಂದೆ ಪಬ್ಲಿಕ್ ಆಗಿ ಅನೌನ್ಸ್ ಮಾಡಿದಾಗ ಇಡೀ ಕನ್ನಡ ಚಿತ್ರರಂಗ ಆಶ್ಚರ್ಯಕ್ಕೆ ಒಳಗಾಗಿತ್ತು. ಆದ್ರೆ ಇವರಿಬ್ಬರ ಜೋಡಿ ನೋಡೋಕೆ ಬಹಳ ಚೆನ್ನಾಗಿದ್ದರಿಂದ ಜನನು ಖುಷಿ ಪಟ್ಟಿದ್ರು. ಇನ್ನು ಮದುವೆ ಆಗೋಕೆ 5 ತಿಂಗಳು ಇದೆ ಅನ್ನುವಾಗ ಈ ರಶ್ಮಿಕನ್ಗೆ ವಿಜಯ್ ದೇವರಕೊಂಡನ ಪರಿಚಯ ಆಗಿ ಇವರಿಬ್ಬರು ಸೇರಿ ಆಕ್ಟ್ ಮಾಡಿದ ಗೀತಾ ಗೋವಿಂದಂ ಸಿನಿಮಾ ಟೈಮಲ್ಲಿ ಇವರಿಬ್ಬರ ಮಧ್ಯ ಬಹಳ ಹತ್ತಿರದ ಸಂಬಂಧ ಮತ್ತು ಪ್ರೀತಿ ಬೆಳೆದು ರಶ್ಮಿಕಾ ರಕ್ಷಿತ್ ಶೆಟ್ಟಿನ ಮದುವೆ ಆಗೋದು ಬೇಡ ಅಂತ ಡಿಸೈಡ್ ಆದ್ಲು. ಆದ್ರೆ ಅಷ್ಟೊತ್ತಿಗೆ ಇವರಿಬ್ಬರ ಮದುವೆ ವಿಷಯ ಎಲ್ಲಾ ಕಡೆ ವೈರಲ್ ಆಗಿತ್ತು. ರಶ್ಮಿಕಾಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗದ ಪರಿಸ್ಥಿತಿ. ಆಗ ಇವರ ತಂದೆ ತಾಯಿ ಮಗಳ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಈಗಲೇ ಅವಳಿಗೆ ಮದುವೆ ಬೇಡ ಅಂತ ಹೇಳಿ ಈ ವಿಷಯನ ರಕ್ಷಿತ್ ಶೆಟ್ಟಿಗೆ ತಿಳಿಸಿದಾಗ ಅವನಿಗೆ ಅನುಮಾನ ಬಂದು ತನ್ನ ಪರಿಚಯದವರ ಮೂಲಕ ಇವರಿಬ್ಬರ ಮಧ್ಯೆ ಏನ್ ನಡೀತಿದೆ ಅಂತ ಎನ್ಕ್ವೈರಿ ಮಾಡಿದಾಗ ಅದಾಗ್ಲೇ ರಶ್ಮಿಕಾ ವಿಜಯ್ಗೆ ಹತ್ರ ಆಗಿದ್ದಾಳೆ ಅಂತ ಗೊತ್ತಾಗಿ ಅವನ ಹಾರ್ಟ್ ಬ್ರೇಕ್ ಆಗಿ ಇಮಿಡಿಯೇಟ್ ಆಗಿ ಒಂದು ಪ್ರೆಸ್ ಮೀಟ್ ಕರೆದು ತಮ್ಮ ಸಂಬಂಧ ಮುರಿದು ಬಿದ್ದಿದೆ, ನಮ್ಮ ಮದುವೆ ಕ್ಯಾನ್ಸಲ್ ಅಂತ ಅನೌನ್ಸ್ ಮಾಡಿದ್ದರಿಂದ ಕರ್ನಾಟಕದ ಜನ ಎಲ್ಲ ಬಾಯಿಗೆ ಬಂದ ಹಾಗೆ ರಶ್ಮಿಕಾನ ಬೈಯಲು ಆರಂಭಿಸಿದ್ರಿಂದ ರಶ್ಮಿಕಾಗೆ ಬಹಳ ಬೇಜಾರಾಗಿ ಕನ್ನಡ ಸಿನಿಮಾದಲ್ಲಿ ಆಕ್ಟ್ ಮಾಡೋದನ್ನೇ ನಿಲ್ಲಿಸಿದ್ಲು. ಈ ಘಟನೆಯಿಂದ ಪಾಠ ಕಲಿತಿದ್ದ ರಶ್ಮಿಕಾ ತನ್ನ ಎಂಗೇಜ್ಮೆಂಟ್ ಫೋಟೋನೇ ಆಗ್ಲಿ ಮದುವೆ ಫೋಟೋನೇ ಆಗ್ಲಿ ಆಚೆ ಬರದೇ ಇರೋದ್ರಿಂದ ಯಾರಿಗೇನು ನಷ್ಟ ಇಲ್ಲ, ಅದ್ರ ಜೊತೆಗೆ ಜನರ ದೃಷ್ಟಿ ಬೇರೆ ಸರಿ ಇಲ್ಲ. ಆದ್ದರಿಂದ ಈ ನ್ಯೂಸ್ ನ ರಹಸ್ಯವಾಗಿ ಇಡೋದೇ ಒಳ್ಳೇದು ಅಂತ ಡಿಸೈಡ್ ಆದ್ಲು. ಇನ್ನು ರಶ್ಮಿಕಾ ಏನೋ ರಕ್ಷಿತ್ ಶೆಟ್ಟಿ ಜೊತೆ ಸುತ್ತಾಡಿ ಅವನ ಕೈ ಕೊಡ್ಲು ವಿಜಯ್ ದೇವರಕೊಂಡ ಏನು ಪರಿಶುದ್ಧಾನ ಅಂದ್ರಿಲ್ಲ, ಇವನು ವರ್ಜಿನಿ ಪ್ರಿಯಾರಾಡ ಎಂಬ ಮಾಡಲ್ ಜೊತೆ 2018ರಿಂದಾನೇ ಸುತ್ತಾಡಿ ಇವರಿಬ್ಬರ ಫೋಟೋಗಳೆಲ್ಲ ಆಚೆ ಬಂದು ಅದು ದೊಡ್ಡ ನ್ಯೂಸ್ ಆಗಿ ಇವಳ ಜೊತೆಯಲ್ಲಿ ಇದ್ದಾಗಲೇ ರಶ್ಮಿಕಾ ಮಂದಣ್ಣ ಜೊತೆನೂ ಓಡಾಡ್ತಿದ್ದ. ಆದ್ರೆ ಈ ವಿಷಯ ನಂತರ ರಶ್ಮಿಕಾಗೆ ಗೊತ್ತಾಗಿ ಅವಳು ಇವನಿಂದ ದೂರ ಆಗಲು ಪ್ರಯತ್ನ ಪಟ್ಟಾಗ 2022ರಲ್ಲಿ ವರ್ಜಿನಿ ಜೊತೆ ತನ್ನ ಸಂಬಂಧ ಮುರಿದುಕೊಂಡು ಮತ್ತೆ ರಶ್ಮಿಕಾಗೆ ಹತ್ರ ಆದ. ಅಲ್ಲ, ಮುಂದೆ ವಿಜಯ್ ಜೊತೆ ರಶ್ಮಿಕಾಗೆ ಚೆನ್ನಾಗಿ ಬಾಳ್ತೀನಿ ಅನ್ನುವ ನಂಬಿಕೆನೇ ಇಲ್ವಾ ಅಂದ್ರೆ ಅದು ಕೂಡ ಅನುಮಾನನೇ. ಕಾರಣ ಇವರಿಬ್ಬರ ಜಾತಕಗಳು ಕೂಡಿ ಬಂದಿಲ್ಲ. ಇವರಿಬ್ಬರು ಮದುವೆ ಆದ್ರೆ ಬಹಳ ದಿನ ಜೊತೆಯಲ್ಲಿ ಇರಲ್ಲ, ಸಂಸಾರ ಕೂಡ ನೆಮ್ಮದಿಯಾಗಿರಲ್ಲ ಅಂತ, ಬದುಕು ಹಾಳಾಗುತ್ತೆ ಅಂತ ಇವರಿಬ್ಬರ ಜಾತಕ ನೋಡಿದ ಅನೇಕ ಜ್ಯೋತಿಷಿಗಳು ಹೇಳಿದ್ದರಿಂದ ರಶ್ಮಿಕಾ ತಾಯಿ ರಶ್ಮಿಕಾಗೆ ಬುದ್ಧಿ ಹೇಳಿದ್ರು. ಈ ರಶ್ಮಿಕಾ ಕೇಳದೆ ಅವರ ತಾಯಿ ಜೊತೆನೆ ಜಗಳ ಆಡಿ 1 ವರ್ಷ ಅವ್ರ ಜೊತೆನೆ ಮಾತನಾಡಿಸದೇ ಇದ್ದದನ್ನ ಆಂಧ್ರ ಪ್ರದೇಶದ ಪ್ರಮುಖ ಜ್ಯೋತಿಷಿ ವೇಣುಸ್ವಾಮಿ ತಮ್ಮ ಇಂಟರ್ವ್ಯೂನಲ್ಲಿ ಎಲ್ಲರ ಮುಂದೆ ಹೇಳಿದ್ರು. ಆದ್ದರಿಂದಲೇ ರಶ್ಮಿಕಾ ತಲೆನೋವೇ ಬೇಡ ಅಂತ ತಮ್ಮ ಮದುವೆ ಮತ್ತು ರಿಸೆಪ್ಷನ್ ವಿಷಯನ ಜಾಸ್ತಿ ಪಬ್ಲಿಕ್ ಗೆ ಮಾಡದೆ ಸೀಕ್ರೆಟ್ ಆಗಿಟ್ಲು. ಇನ್ನು ಇದೇ ರೀತಿ ಸಮಂಥ ಮತ್ತು ನಾಗ ಚೈತನ್ಯ ಕೂಡ ಲವ್ ಮಾಡಿ ತಮ್ಮ ಸಂಬಂಧನ ಪಬ್ಲಿಕ್ ಮಾಡಿ ಇವರಿಬ್ಬರ ಮದುವೆಗೆ ಸಂಬಂಧಿಸಿದ ಫೋಟೋಗಳು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿ ಅದನ್ನು ನೋಡಿದ ತುಂಬಾ ಜನ ಇವರಿಬ್ಬರು ಮೇಡ್ ಫಾರ್ ಈಚ್ ಅದರ್ ತರಹ ಇದ್ದಾರೆ ಅಂತ ಹೇಳಿದ್ರಿಂದ ಇವರಿಬ್ಬರು ಮದುವೆ ಆಗಿದ್ರು. ಆದ್ರೆ ಆಮೇಲೆ 2 ವರ್ಷ ಕೂಡ ನೆಟ್ಗೆ ಸಂಸಾರ ಮಾಡಲಿಲ್ಲ. ಜೊತೆಗೆ ಕೈ ಹಿಡಿದು ಪಾರ್ಟಿ, ಶೋ, ಫಂಕ್ಷನ್ ಅಂತ ಸುತ್ತಾಡಿ ಜನರ ಕಣ್ಣು ತಗಲಿ ಇದರಿಂದಾನೆ ಈ ರೀತಿ ಆಯ್ತು ಅಂತ ಸುದ್ದಿ ಆಗಿತ್ತು. ಇನ್ನು ಈ ವಿಷಯ ಕೂಡ ರಶ್ಮಿಕಾ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡು ಫೆಬ್ರವರಿ 26ರಂದು ಮದುವೆನ ರಹಸ್ಯವಾಗಿ ಆಗುತ್ತಾ ಅಲ್ಲಿಗೆ ಬರುವ ಗೆಸ್ಟ್ಗಳು ಫೋಟೋ ತೆಗಿಬೇಡಿ ಅಂತ ಕಂಡೀಷನ್ ಹಾಕಿದ್ದಾಳೆ. ಇನ್ನು ರಶ್ಮಿಕಾ ತನ್ನ ಗೀತಾ ಗೋವಿಂದಂ ಸಿನಿಮಾ ಸೂಪರ್ ಹಿಟ್ ಆಗುವ ಮುಂಚೆ ಒಂದು ಸಿನಿಮಾಗೆ 5 ರಿಂದ 10 ಲಕ್ಷ ರೂಪಾಯಿನ ತೆಗೆದುಕೊಳ್ತಾ ಇದ್ಲು. ಆದ್ರೆ ಈ ಸಿನಿಮಾ ಸೂಪರ್ ಹಿಟ್ ಆದ ನಂತರ ತನ್ನ ಸಂಭಾವನೆನ 25 ಲಕ್ಷ ಮಾಡಿ ಪುಷ್ಪ ಸಿನಿಮಾ ಹಿಟ್ಟಾದ ನಂತರ ಅಂತೂ ಒಂದು ಸಿನಿಮಾಗೆ 3 ಕೋಟಿ ಚಾರ್ಜ್ ಮಾಡುತ್ತಾ 15 ರಿಂದ 20 ಬ್ರ್ಯಾಂಡ್ಗಳಿಗೆ ಅಂಬಾಸಿಡರ್ ಆಗಿ ಕೋಟ್ಯಾಂತರ ರೂಪಾಯಿನ ಸಂಪಾದನೆ ಮಾಡಿ ಆ ರೀತಿ ಬಂದ ಹಣನೆಲ್ಲ ಸ್ವಂತ ಊರಿನಲ್ಲಿ 3 ಎಕರೆ ಕಾಫಿ ಎಸ್ಟೇಟ್, ಒಂದು ಮದುವೆ ಚೌಲ್ಟ್ರಿ, ಬೆಂಗಳೂರಿನಲ್ಲಿ 3 ಕೋಟಿಗೆ ಒಂದು ಅಪಾರ್ಟ್ಮೆಂಟ್, ಮುಂಬೈನ ಅಹುಜಾ ಟೌನ್ ನಲ್ಲಿ ಒಂದು ಅಪಾರ್ಟ್ಮೆಂಟ್, 15 ಕೋಟಿ ಬೆಲೆ ಬಾಳುವ ಒಂದು ಮನೆ, ಹೈದರಾಬಾದ್ ನ ಗಂಡಿಪೇಟೆಯಲ್ಲಿ 12 ಕೋಟಿ ಬೆಲೆ ಬಾಳುವ ಒಂದು ಮನೆ ತೆಗೆದುಕೊಂಡು ಅದರಲ್ಲಿ ವಿಜಯ್ ದೇವರಕೊಂಡನ ಜೊತೆ 5 ವರ್ಷದಿಂದ ಸಹಜೀವನ ಮಾಡುತ್ತಾ ಅಷ್ಟೇ ಅಲ್ಲದೆ 1.5 ಕೋಟಿಗೆ ಒಂದು ರೇಂಜ್ ರೋವರ್ ಕಾರು, 80 ಲಕ್ಷ ಬೆಲೆ ಬಾಳುವ ಆರ್ಡಿ ಕಾರು, ಟಯೋಟಾ ಇನೋವಾ ಅಂತ 10ಕ್ಕಿಂತ ಅತಿ ಹೆಚ್ಚಿನ ಕಾರುಗಳನ್ನು ತೆಗೆದುಕೊಂಡು 25ಕ್ಕಿಂತ ಅತಿ ಹೆಚ್ಚಿನ ಸಿನಿಮಾಗಳಲ್ಲಿ ಆಕ್ಟ್ ಮಾಡುತ್ತಾ ಈಗ 150 ಕೋಟಿಯ ಆಸ್ತಿಯ ಯಜಮಾನಿಯಾಗಿದ್ದಾಳೆ. ಆದ್ರೆ ಯಾವಾಗ ಇವಳು ವಿಜಯ್ ದೇವರಕೊಂಡನ ಮದುವೆ ಆಗ್ತಾಳೋ ನಂತರ ಅದೆಲ್ಲ ಇವನದ್ದೇ. ಆದ್ರಿಂದ 150 ಕೋಟಿ ವರದಕ್ಷಿಣೆ ಕೊಡ್ತಿದ್ದಾಳೆ ಅಂತ ಎಲ್ಲಾ ಕಡೆ ನ್ಯೂಸ್ ಆಗಿದೆ. ಇನ್ನು ಈ ಕಡೆ ವಿಜಯ್ ದೇವರಕೊಂಡ 500 ರೂಪಾಯಿ ಸಂಭಾವನೆ ತೆಗೆದುಕೊಳ್ಳುವುದರೊಂದಿಗೆ ಜೀವನನ ಆರಂಭಿಸಿ ಜೂನಿಯರ್ ಆರ್ಟಿಸ್ಟ್ ಆಗಿ ತನ್ನ ಕೆರಿಯರ್ ನ ಸ್ಟಾರ್ಟ್ ಮಾಡಿ ಕಾಫಿ, ಬಟ್ಟೆ, ಶೂ ಬ್ರ್ಯಾಂಡ್ ಗಳಿಗೆ ಆಡ್ಸ್ ನ ಕೊಡುತ್ತಾ ರಿಯಲ್ ಎಸ್ಟೇಟ್ ಅಂತ 200 ಕೋಟಿ
ಆಸ್ತಿನ ಸಂಪಾದನೆ ಮಾಡಿರುವುದು ಗಮನಾರ್ಹ. ಇನ್ನು ಈ ಮದುವೆ ನಂತರ ಈ ರಶ್ಮಿಕಾ ತನ್ನ ಸಿನಿಮಾ ಕೆರಿಯರ್ ನ ಕಂಟಿನ್ಯೂ ಮಾಡುತ್ತಾ ಇನ್ನೂ 4 ವರ್ಷ ಬ್ಯುಸಿಯಾಗಿದ್ದುಕೊಂಡು ಆನಂತರ ಮಗು ಅಂತ ಮಾಡಿಕೊಂಡು ಲೈಫ್ ಅಲ್ಲಿ ಸೆಟಲ್ ಆಗ್ತಾಳೆ. ಆದ್ರೆ ಇವರಿಬ್ಬರು ಡಿಯರ್ ಕಾಮ್ರೇಡ್ ಎಂಬ ಸಿನಿಮಾ ನಂತರ ಬೇರೆ ಯಾವ ಸಿನಿಮಾದಲ್ಲೂ ಆಕ್ಟ್ ಮಾಡಿರಲಿಲ್ಲ. ಆದ್ರೆ ಈಗ ಇವರಿಬ್ಬರು ಸೇರಿ ರಣಬಲಿ ಎಂಬ ಸಿನಿಮಾದಲ್ಲಿ ಒಟ್ಟಿಗೆ ನಟಿಸುತ್ತಿದ್ದು ಆ ಸಿನಿಮಾ ಮೇಲೆ ತುಂಬಾ ಆಸೆಯನ್ನ ಇಟ್ಕೊಂಡಿದ್ದಾರೆ. ಇನ್ನು ವಿಜಯ್ ದೇವರಕೊಂಡ ಅಂತೂ ಒಂದರಿಂದ ಒಂದರಂತೆ ಸಿನಿಮಾಗಳಲ್ಲಿ ನಟಿಸುತ್ತಾ ಬ್ಯುಸಿಯಾಗಿರುವುದರಿಂದ ವಿಜಯ್ ಪಕ್ಕಾ ತೆಲುಗಿನ ಇನ್ನೊಬ್ಬ ಮೆಗಾಸ್ಟಾರ್ ಆಗ್ತಾನೆ ಅಂತ ಎಲ್ಲರೂ ಮಾತನಾಡ್ಕೊಳ್ತಾ ಇದ್ದಾರೆ. ಇನ್ನು ಇಂತಹ ರಶ್ಮಿಕಾ ಮತ್ತು ವಿಜಯ್ ದೇವರಕೊಂಡ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳುತ್ತಾ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಧನ್ಯವಾದಗಳು.